ಕೇವಲ ಹಕ್ಕುಪತ್ರ ಪಡೆದರೆ ನಿವೇಶನ ಸ್ವಂತದಾಗುವುದಿಲ್ಲ. ಬದಲಿಗೆ ಈ ಸ್ವತ್ತು ಹಾಗೂ ಖಾತೆ ಮಾಡಿಸಿದರೆ ಮಾತ್ರ ನಿವೇಶನ ಸ್ವಂತದಾಗಲಿದೆ. ಹೀಗಾಗಿ ಹಕ್ಕುಪತ್ರ ಪಡೆದ ಫಲಾನುಭವಿಗಳು ಅಗತ್ಯ ದಾಖಲಾತಿ ಒದಗಿಸುವ ಮೂಲಕ ಈ ಸ್ವತ್ತು ಹಾಗೂ ಖಾತೆ ಮಾಡಿಸಿಕೊಳ್ಳಬೇಕು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ತಾಲೂಕಿನ ಮಡಕೆ ಪಟ್ಟಣ ಗ್ರಾಮದಲ್ಲಿ ಬೋವಿ ಸಮುದಾಯದ ಜನರಿಗೆ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡಿದರು. ನಮ್ಮ ತಂದೆ ಕಾಲದಲ್ಲಿ ಹಕ್ಕುಪತ್ರ ಅರ್ಜಿ ಸಲ್ಲಿಸಿದ್ದು, ನನ್ನ ಅವಧಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡುತ್ತಿರುವುದು ನನಗೆ ಸಿಕ್ಕ ಸದಾವಕಾಶ. ಕಳೆದ ವಿಧಾನಸಭಾ ಚುನಾವಣೆ ಪ್ರಚಾರದ ವೇಳೆ ಮಡಕೆ ಪಟ್ಟಣ ಗ್ರಾಮಸ್ಥರು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಹಕ್ಕುಪತ್ರಗಳನ್ನು ಒದಗಿಸಿಕೊಡುವಂತೆ ಮನವಿ ಮಾಡಿದ್ದರು. ಶಾಸಕನಾಗಿ ಆಯ್ಕೆಯಾದ ಬಳಿಕ ಹಕ್ಕುಪತ್ರ ನೀಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು. ಇದೀಗ ಎಲ್ಲರ ಹೋರಾಟದ ಪ್ರತಿಫಲದಿಂದ ಹಕ್ಕುಪತ್ರ ದೊರಕಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾತೆ ಹಾಗೂ ಈ ಸ್ವತ್ತನ್ನು ತ್ವರಿತಗತಿಯಲ್ಲಿ ಮಾಡುವಂತೆ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒಗೆ ಸೂಚಿಸಿದರು. ಭಾರತೀಯ ಬೋವಿ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಟಿ.ಸಿ. ಗುರಪ್ಪ ಮಾತನಾಡಿ, ನಮ್ಮ ಸಮುದಾಯದವರಿಗೆ ಹಕ್ಕುಪತ್ರ ಹಾಗೂ ಮೂಲ ಸೌಕರ್ಯ ಒದಗಿಸಿದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಆಭಾರಿಯಾಗಿದ್ದೇವೆ ಎಂದರು. ಸುಮಾರು 80 ವರ್ಷಗಳ ಹಿಂದೆ ಕೆಆರ್ಎಸ್ ಅಣೆಕಟ್ಟೆ ನಿರ್ಮಿಸುವ ವೇಳೆ ಬಂದ ನಮ್ಮ ಬೋವಿ ಜನಾಂಗದ ಕುಲ ಬಾಂಧವರು ಎಲ್ಲೆಲ್ಲಿ ಕಾಲುವೆ ಕಾಮಗಾರಿ ನಡೆಯುತ್ತದೆಯೋ ಅಲ್ಲಿ ಕೆಲಸ ಮಾಡಿ ಅಂದಿನ ಮೈಸೂರಿನ ಮಹಾರಾಜರಾದ ಕೃಷ್ಣರಾಜ ಒಡೆಯರ್ ಅವರು ಎಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅಲ್ಲೇ ವಾಸ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರು. ಕೆಲವೆಡೆ ಹಕ್ಕುಪತ್ರ ವಿತರಣೆಯಾಗಿದೆ, ಇನ್ನು ಕೆಲವೆಡೆ ನಿವೇಶನಗಳಿಲ್ಲ. ನಿವೇಶನಗಳಿದ್ದರೆ ಹಕ್ಕುಪತ್ರಗಳಿಲ್ಲ ಎಂದು ತಿಳಿಸಿದರು. ತಹಸೀಲ್ದಾರ್ ಎಸ್. ಸಂತೋಷ್ ಮಾತನಾಡಿ, ಸರ್ಕಾರಿ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ತಲುಪಿಸಲು ನಮ್ಮನ್ನು ಸರ್ಕಾರ ನಿಯೋಜನೆ ಮಾಡಿದೆ. ಅದರಂತೆ ಅವಕಾಶಗಳು ಒದಗಿ ಬಂದಾಗ ಸಾರ್ವಜನಿಕರಿಗೆ ಸೌಲಭ್ಯ ಒದಗಿಸುವುದು ನಮ್ಮ ಕರ್ತವ್ಯ. ಅದರಂತೆಯೇ ಮಡಕೆ ಪಟ್ಟಣ ಗ್ರಾಮಕ್ಕೆ ಹಕ್ಕುಪತ್ರ ನೀಡುತ್ತಿರುವುದು ನನ್ನ ಸೌಭಾಗ್ಯ. ಶಾಸಕರ ಸೂಚನೆಯಂತೆ ಕಾನೂನಿನಲ್ಲಿ ಅವಕಾಶ ಇತ್ತಾಗಿ ನಿಮಗೆ ಹಕ್ಕುಪತ್ರ ನೀಡಲು ಸಾಧ್ಯವಾಗಿದೆ ಎಂದರು. ಇದೇ ವೇಳೆ ಚಿಕ್ಕಾಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಿ.ಎಂ. ಅಕ್ಷತಾ, ಕಂದಾಯ ಅಧಿಕಾರಿಗಳು ಹಾಗೂ ಬೋವಿ ಸಮುದಾಯದ ಮುಖಂಡರು ಇತರರಿದ್ದರು. ಚುನಾವಣೆ ಟೈಮಲ್ಲಿ ಬಂದಾಗ ನೋಡಿದ್ದು ಎಲ್ಲ ತೋರಿಸಿದ್ರು ಏನೇನಾಗಿತ್ತು ಅನ್ನೋದ್ರ ಬಗ್ಗೆ. ಎಲ್ಲರ ಹೋರಾಟ ಈಗ ಒಬ್ಬರದೇ ಅಲ್ಲ, ಗುರಪ್ಪ ಅವರಿರ್ಬೋದು, ತಾಲೂಕು ಅಧ್ಯಕ್ಷರಿರ್ಬೋದು, ಪಂಚಾಯತಿಯವರಾಗಿರ್ಬೋದು, ತಹಸೀಲ್ದಾರು ಮತ್ತು ಅಲ್ಲಿ ಎಲ್ಲ ಸಿಬ್ಬಂದಿಗಳು, RI ಮತ್ತು VA ಎಲ್ಲರೂ ಕಷ್ಟಪಟ್ಟು ಇದನ್ನು ಮಾಡಿರೋಂಥ ಕೆಲಸ. ಮುತುವರ್ಜಿ ವಹಿಸಿ ಇದನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಕೆಲಸ, ಈ ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಹಕ್ಕುಪತ್ರಗಳನ್ನು ನಾನು ಕೇಳ್ಕೊಳ್ಳೋದು ಇಷ್ಟ, ಈ ಸಮಯದಲ್ಲಿ ಈಗ ಈ ಹಕ್ಕುಪತ್ರ ಕೊಟ್ಟಿರೋದು ಖುಷಿ ಆಯಿತು. ನಿಮಗೆ ಇನ್ನು ಮುಂದೆ ಏನು ಸಮಸ್ಯೆ ಆಗದೆ ಇರ್ಬೋದು, ಆಗದೆ ಇರೋಂಗೆ ನಡ್ಕೊಂಡು ಹೋಗಲಿ ಅನ್ನೋದು. ಈಗಾಗಲೇ ಇಲ್ಲಿ ಕೇಳಿದಾಗ ಮೂಲಭೂತ ಸೌಕರ್ಯಗಳನ್ನು ನಿಮಗೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಇದಾಗಬೇಕಾಗಿರೋದು ನೆಕ್ಸ್ಟ್ ಇಲ್ಲಿ ಕೇಳ್ಕೊಳ್ಳೋದು PDO ಅವ್ರಿಗೂ ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದು, ಅವ್ರು ಹೇಳ್ದಂಗೆ ಖಾತೆ ಮತ್ತು ಈ ಸ್ವತ್ತನ್ನ ಇಮಿಡಿಯೇಟ್ ಆಗಿ ನೀವು ಮಾಡಿಕೊಟ್ಬಿಟ್ರೆ ಅದನ್ನು ಅವ್ರಗಳಿಗೆ ನೆಮ್ಮದಿಯಾಗಿರ್ಬೋದು. ಅದನ್ನು ನಾವು ಕೇಳ್ಕೊಳ್ಳೋದು ನಿಮ್ಮಿಂದ, ನೀವುಗಳು ಅವ್ರ ಹತ್ರ ಏನೇನು ದಾಖಲಾತಿಗಳು ಕೇಳ್ತಾರೆ ಅದನ್ನು ಒದಗಿಸ್ಕೊಟ್ಟು ನೀವು ಈ ಸ್ವತ್ತು ನಮ್ಮ ಖಾತೆ ಮತ್ತು ಈ ಸ್ವತ್ತು ಮಾಡಿಸ್ಕೊಬಿಟ್ರೆ ಈಗೇನಾಗೋಯ್ತದೆ, ಈಗ ನಿಮ್ಮನ್ಗೆ ನೋಡಿದೀವಿ ಬೇರೆ ಕಡೆ ಈ ಹಕ್ಕುಪತ್ರ ಬಂತು ಅಂತ ತಕ್ಷಣ ಮರ್ತು ಬಿಡ್ತೀರಿ. ಇರೋ ವಾಸ್ತವಾಂಶ ಹಕ್ಕುಪತ್ರ ಬಂತು ಅಂದ್ರೆ ನಿಮ್ ಮನೆ ಬಂತು ಅಂತ ಅಲ್ಲ. ಹಕ್ಕುಪತ್ರ ಕೊಟ್ಟಿದೀವಿ, ಇದಾದ್ಮೇಲೆ ಖಾತೆ ಮತ್ತೆ ಈ ಸ್ವತ್ತು ಮಾಡಿಸ್ಕೊಂಡಾಗ ನಿಮ್ದು ಅಂತ. ಅದನ್ನ ಆದಷ್ಟು ಬೇಗ ಅವರು ಮಾಡ್ಕೊಡ್ತಾರೆ ಅಂತ ಅವರೇ ಸ್ವಯಂ ಒಪ್ಕೊಂಡಿರೋದ್ರಿಂದ ಏನೂ ಸಮಸ್ಯೆ ಇರಲಿಕ್ಕಿಲ್ಲ. ದಯವಿಟ್ಟು ಮತ್ತೆ ಹೇಳ್ತೀನಿ, ಅದನ್ನ ಅದೇನು ದಾಖಲಾತಿಗಳೈತೆ ಮುಂದಿನ ವಾರನೇ ಮಾಡಿಸ್ಕೊಳ್ಳಿ. ಅದೇನು ಕೀಮತ್ ಐತೆ ಅದೇನು ಸ್ವಲ್ಪ ಕಮ್ಮಿ ಕಟ್ಟಿಸ್ಕೊಂಡು ಮಾಡಿಸ್ಕೊಳ್ಳಿ. ಮಾಡಿಸ್ಬಿಟ್ಟು ಒಂದು ಅವ್ರಿಗೆ ಅನುಕೂಲ ಆಗಂಗೆ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಆಮೇಲೆ ಎಲ್ಲರ ಹೋರಾಟದ ಫಲ ಇದು. ಯಾರ್ಯಾರು ಹೋರಾಟದಲ್ಲಿ ಭಾಗಿಯಾಗಿರೋಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಹೋರಾಟ ಮಾಡಿ ಹಕ್ಕುಪತ್ರ ಕೊಡಿಸಿರೋದಕ್ಕೋಸ್ಕರ ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ. ಮುಂದಿನ ಈ ಚಿಕ್ಕ ಚೊಕ್ಕ ಸಮಾರಂಭವು ಒಂದು ಇದನ್ನ ನಾನು ಏನ್ ಹೇಳ್ಬೇಕು ಅಂತ ಆಗ್ತಲ್ಲ, ಒಂದು ಸುವರ್ಣ ಯುಗ ನಮ್ಮ ಬೋವಿ ಜನಾಂಗಕ್ಕೆ ಪಾಂಡವಪುರ ತಾಲೂಕಿನಲ್ಲಿ
ಪ್ರಪ್ರಥಮ ಮಡಿಕೆ ಪಟ್ಟಣದಲ್ಲಿ ಈ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಬಹಳ ಸಂತೋಷಕರವಾದಂತಹ ವಿಷಯ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು, ಮೂಲಭೂತ ಸೌಕರ್ಯದ ವಿಷಯಗಳಾಗಿರ್ಬೋದು, ಇವೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಮಾನ್ಯ ಶಾಸಕರೇ ಕಾರಣ. ಹಾಗೂ ಈ ಒಂದು ವಿಷಯದಲ್ಲಿ ಸಹಕಾರ ಕೊಟ್ಟಂತ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು, ಸಿಇಒ ಸಾಹೇಬರು, ನಮ್ಮ ಪಾಂಡವಪುರದ ಇಒ ಸಾಹೇಬರು ಹಾಗೂ ಇಂದಿನ ಈ ತಹಸೀಲ್ದಾರ್ ಸಾಹೇಬರು, ಇವರೆಲ್ಲರ ಸಹಕಾರ ಬಹಳ ಬಹಳ ಇದೆ. ಇವರೆಲ್ಲನೂ ನಾವು ಯಾವ ಕಾರಣಕ್ಕೂ ಮರೆಯೋಂಗಿಲ್ಲ. ಹಾಗೆ ಮುಂದುವರೆದ್ರೆ ಈ ನಮ್ಮ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡೋದೇನಂದ್ರೆ, ಇವರೆಲ್ಲರೂ ನಮ್ಮವರೆಲ್ಲರೂ KRS ಡ್ಯಾಮ್ ಕಟ್ಟುವಾಗ ಬಂದಂತ ಜನ. ಆ ಕಟ್ಟೆ ಕೆಲಸ ಮುಗಿದ ಮೇಲೆ ಎಲ್ಲೆಲ್ಲಿ ಚಾನಲ್ ಕೆಲಸ ನಡೀತಾ ಇದೆಯೋ ಅಲ್ಲೆಲ್ಲ ಹೋಗಿ ಅಲ್ಲಲ್ಲೇ ಚಾನಲ್ ಕೆಲಸ ಮಾಡಿಕೊಂಡು ಅಂದಿನ ಮಾನ್ಯ ಮಹಾರಾಜರಾದ ನಾಲೆಹಳ್ಳಿ ಕೃಷ್ಣರಾಜ ಒಡೆಯರ್ ಸಾಹೇಬರವರ ಇದರಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಬೋವಿ ಜನಾಂಗದವರು ಅಲ್ಲಲ್ಲೇ ಅವ್ರವ್ರಿಗೆ ನಿವಾಸ ಮಾಡ್ಕೊಳ್ಳೋದಕ್ಕೆ ಏನೋ ಜಾಗ ಕೊಟ್ಟಿದ್ರು. ಒಟ್ಟು ಕೆಲವಾರು ಕಡೆ ಹಕ್ಕುಪತ್ರಗಳ ವಿತರಣೆ ಆಗಿದೆ, ಮನೆ ಮಠ ಎಲ್ಲ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವು ಕಡೆ ಸುಮಾರು ಜನಕ್ಕೆ ನಿವೇಶನಗಳಿದ್ರೆ ಮನೆಗಳಿಲ್ಲ, ಏನೋ ಒಂದು ಮಾಡ್ಕೊಂಡಿದ್ರೆ. ಈ ಮಡಿಕೆ ಪಟ್ಟಣದೇ ಉದಾಹರಣೆಗೆ ತಗೊಂಡ್ರೆ, ಇಷ್ಟು ವರ್ಷದಿಂದ ಇದ್ರು ಇವ್ರಿಗೊಂದು ಸ್ವಲ್ಪ ಮೂಲಭೂತ ಸೌಕರ್ಯನೂ ಕಲ್ಪಿಸಿರ್ಲಿಲ್ಲ. ಹಕ್ಕುಪತ್ರಗಳ ವಿತರಣೆ ಅಂತೂ ಅದೇನೋ ಒಂದು ಆಗ್ಬಿಟ್ಟು ಮೊದಲು ಒಂದು ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಮತ್ತೆ ಮಾಡಕ್ ಬರಲ್ಲ ಅಂತ ಏನೇನೋ ಮಾಡಿದ್ರು. ಆದ್ರೆ ನಮ್ಮ ಮಾನ್ಯ ಶಾಸಕರು ದಯಮಾಡಿ ಎಲ್ಲ ಅವರ ಮುತುವರ್ಜಿ ವಹಿಸಿ ಎಲ್ಲ ಅಧಿಕಾರಿಗಳಿಗೂ ಆದೇಶ ಮಾಡಿ ಇಂದು ಈ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ, ನಮ್ಮ ಜನಾಂಗದವರು ಚಿರಋಣಿಯಾಗಿರುತ್ತಾರೆ. ಬೇರೆಯವ್ರ ಕೆಲಸಕ್ಕಾದ್ರೂ ಬಂದು ನಿಂತಿರ್ತಾರೆ ಅಂತ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಈ ಕೆಲಸವನ್ನು ಮಾಡಿದ್ದೀನಿ. ಇದಕ್ಕೆ ನಾನು ಮಾನ್ಯ ಶಾಸಕರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೇನೆ. ಯಾಕೆಂದರೆ ಅವರು ಹೇಳ್ತಾನೆ ಇದ್ರು, ಮಾಡಿಕೊಟ್ಬಿಡಿ, ಬೇಡ ಅದು ಸುಮ್ಮನೆ ತೊಂದರೆ ಪಡೋದು ಬೇಡ ಅವ್ರಿಗೆಲ್ಲ ಅಂತ. ಕಾನೂನಲ್ಲಿ ಅವಕಾಶ ಇತ್ತು, ಮಾಡಿಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ನಾನು ಅತಿಶೋಕ್ತಿಯಾಗಿ ಯಾರೋ ಏನು ಹೇಳೋದಾಗಿಂತ ಏನು ಮಾಡಿಲ್ಲ. ಈ ಅವಕಾಶ ಕಲ್ಪಿಸುತ್ತೆ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಆದೇಶದಿಂದ ಹಂಗೆ ಪೆಂಡಿಂಗ್ ಇತ್ತು. ದರ್ಶನ್ ಪುಟಣೆಯ ಅವರು ಬಂದ ಮೇಲೆ ಅವ್ರಿಗೆ ವಿಚಾರ ಮೂಡಿಸೋದಕ್ಕೆ ಅವರು ಕ್ರಮಬದ್ಧವಾಗಿ ಅತಿ ಶೀಘ್ರದಲ್ಲೇ ಅದನ್ನು ಮಾಡೋ ಥರದಲ್ಲಿ, ಹಕ್ಕುಪತ್ರ ಕೊಡೋ ಥರದಲ್ಲಿ ಅವಕಾಶ ಮಾಡ್ಕೊಂಡು ಕೊಟ್ಟಿದ್ದಾರೆ. ಆ ಸೇಲಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಬೋವಿ ಜನದ ಅಧ್ಯಕ್ಷರು ಇದಕ್ಕೆ ಭಾಳ ಶ್ರಮ ವಹಿಸಿ ಕ್ರಮವಾಗಿ ಸ್ವಲ್ಪ ಓಡಾಡ್ಕೊಂಡು ಭಾಳ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನನ್ನ ಕೃತಜ್ಞತೆಗಳು ಹಾಗೂ ಎಲ್ಲ ಅಧಿಕಾರಿಗಳಿಗೂ ನನ್ನ ವಂದನೆಗಳು. ಭಾಳ ವರ್ಷದ ಅವಕಾಶ ಇದು ಇವತ್ತು ಸಿಕ್ಕಿರೋದು. ಹಿಂದನೇ ಒಂದ್ಸಲ 76ರಲ್ಲಿ ಹಕ್ಕುಪತ್ರ ಆಗಿತ್ತು ನಮ್ಮ ಪರಸಮಳ್ಳಿ ಗ್ರಾಮದಲ್ಲಿ. ಅದು ಏನಾಗಿ ಹಕ್ಕುಪತ್ರಗಳೆಲ್ಲ ಹೋಗ್ಬಿಟ್ಟು ಮರ ಗಿಡಗಳನ್ನು ನೆಟ್ಕೊಂಡು ಭೂಮಿ ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡ್ವಿ. ನಮ್ಮ ಕಾರ್ಯಕರ್ತರು ಅವ್ರುಗಳು ಸೇರಿ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಒಳ್ಳೇದು ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಫಲಾನುಭವಿ ಅವರಿಗೆ ಧನ್ಯವಾದಗಳು. ಅದೇ ಒಂದು 130 ವರ್ಷ ಆಗಿತ್ತು ನಮ್ಮ ತಾತರೆಲ್ಲ ಬಂದು. 130 ವರ್ಷ ಆಗಿತ್ತು ತಾತರೆಲ್ಲ ಬಂದು. ಆಗಿನಿಂದ ಏನು ನಮಗೆ ಊರಕ್ಕೆ ಸ್ಥಳ ಯಾರೂ ಕೊಟ್ಟಿರಲಿಲ್ಲ. ಊರಲ್ಲಿ ಸೈಟ್ ಆಗಿರಲಿಲ್ಲ. ಒಂದು ಸಲ ಸೈಟ್ ಆಗಿತ್ತು, ಅದು ನಮ್ಮೂರಲ್ಲಿ ಬಡವರೇ ಇಲ್ಲ ಅಂಥೇಳಿ ಅದು ರದ್ದು ಮಾಡಿದ್ರು. ಮತ್ತು ಪುನಃ ಊರು ಜಾಗ ಖಾಲಿ ಮಾಡಿ ಇಲ್ಲಿ ಮಡಿಕೆಪಟ್ಟಣ ಅನ್ನೋ ಜಾಗದಲ್ಲಿ ಬಂದು ಸೇರ್ಕೊಂಡು ಒಂದು ಎಷ್ಟಾಗೆಲ್ಲ ಗುಡಿಸಲ ಥರ ಹಾಕ್ಕೊಂಡು ಹಿಂಗೆ ವಾಸ ಮಾಡ್ತಾಯಿದ್ದೀವಿ. ವಾಸ ಮಾಡ್ಕೊಂಡು ಅರ್ಜಿಗಳು ಸಲ್ಲಿಸಿದ್ದು 94C ಅಡಿಯಲ್ಲಿ ಸಲ್ಲಿಸಿದ್ದು. ಅದು ಇವತ್ತು ಜಾರಿಗೆ ಬಂದು ಹಕ್ಕುಪತ್ರಗಳನ್ನು ಹಂಚ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಖುಷಿ ನಮ್ಮವ್ರಿಗೆ ಯಾರಿಗೂ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನೂ ಇಲ್ಲ. ಅದೇ ನಮಗೆ ದೊಡ್ಡ ಖುಷಿಯಾಗಿದೆ ಇವತ್ತು. ಅವ್ರಿಗೆ ಯಾವ ರೀತಿ ಗೊತ್ತಾಗುತ್ತೆ ಹೇಳಬೇಕು ಅನ್ನೋದೇ ನಮ್ಮ ಇದು. ಅಂದರೆ ಪುಟ್ಟಣ್ಣಯ್ಯರಿದ್ದಾಗಲೇ ಇದನ್ನು ಅರ್ಜಿಗಳನ್ನು ಕೊಟ್ಟಿದ್ದು. ಅದು ಸ್ವಲ್ಪ ಹಂಗೆ ಸ್ಟಾಪ್ ಆಗಿತ್ತು. ದರ್ಶನ್ ಪುಟ್ಟಣ್ಣಯ್ಯರು ಬಂದು ಅದನ್ನು ಅರ್ಜಿಗಳನ್ನು ತೆಗಿಸಿ ನೋಡಿ ಪರಿಶೀಲಿಸಿ
ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಇವತ್ತು ಹಕ್ಕುಪತ್ರ ಕೊಡ್ತಾಯಿದ್ದಾರೆ. ಅದೇ ನಮಗೆ ತುಂಬ ಸಂತೋಷ. ಒಂದು 12 ಕುಳ ಇದ್ದೀವಿ. 12 ಕುಳದಲ್ಲಿ 7 ಜನಕ್ಕೆ ಹಕ್ಕುಪತ್ರ ನೀಡ್ತಾಯಿದ್ದಾರೆ. ಇನ್ನೊಂದು 5 ಜನಕ್ಕೆ ಮುಂದಿನ ಅವಧಿಯಲ್ಲಿ ಮಾಡಿಕೊಡೋಣ ಅಂತ ಹೇಳಿದ್ದಾರೆ. ಈಗ ರೋಡು ಸ್ಯಾಂಕ್ಷನ್ ಆಗಿದೆ, ಒಂದು 100 ಮೀಟ್ರ್ ರೋಡು ಸ್ಯಾಂಕ್ಷನ್ ಆಗಿದೆ. ಕುಡಿಯೋ ನೀರಿಗೂ ನೀರು ಸಾಲ್ಟೇಜ್ ಬಂದದಕ್ಕೆ ಅದು ಬೇರೆ ಒಂದು ಬೋರ್ ಹಾಕಿದ್ದಾರೆ. ಅಲ್ಲಿಗೊಂದು ಮೋಟ್ರ್ ಬಿಟ್ಟು ಕೊಟ್ಟರೆ ಅದು 24 ಗಂಟೆ ನಮ್ಗೆ ನೀರು ಸಿಕ್ಕುತ್ತೆ. ಉಳಿದ ನೀರು ಮತ್ತೆ ವಾಪಸ್ಸು ಗ್ರಾಮಕ್ಕೆ ಹೋಗುತ್ತೆ. ಇದು ಒಳ್ಳೆ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಇದು ಅಷ್ಟು ಸಾಕು, ನಮ್ಗೆ ಅದೇ ಸಂತೋಷ. ದರ್ಶನ್ ಪುಟ್ಟಣ್ಣಯ್ಯ ಅನ್ನೋದು. ನಿಮ್ಮ ಹೆಸರು? ಸಂಪತ್ ಸಂಪತ್ ಕುಮಾರ್, ಮಡಿಕೆಪಟ್ಟಣ ನಿವಾಸ. ಮಾಡ್ತೀವಿ.